ಎಲ್ಲರಿಗೂ ನಮಸ್ಕಾರ. ಗೋಕರ್ಣದ ವೈಶಿಷ್ಟ್ಯತೆ ರಾಶಿ ಉಂಟು. ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಕಷ್ಟ, ಆದರೂ ಒಂದು ಪ್ರಯತ್ನ ಮಾಡುತ್ತೇನೆ. ಗೋಕರ್ಣ ಕ್ಷೇತ್ರಂ ದ್ವಿಭುಜಂ ವರದಂ ಸುತಾಂ ಸರ್ವಾಭೀಷ್ಟ ಪ್ರಸಿದ್ಧರ್ಥಂ ತನ್ನಮಾಮಿ ಗಜಾನ್ನಂ. ಲಂಕಾನಾಥ ದಶಾನೋಗತಪಸ ಗಾನೇನ ತುಷ್ಟೋಭವ ಕೈಲಾಸಾಚಲವಾಸಿಂಕ ಸ್ವಪ್ರಾಣಿಂಕಂದದೌ ತಲ್ಲಿಂಗಂ ನವರತ್ನಪೀಠಯುತಂ ವಿಘ್ನೇಶ್ವರಸ್ಥಾಪಿತಂ ಗೋಕರ್ಣಸ್ಥ ಮಹಾಬಲೇಶಮಮಲಂ ವಂದೇ ಭವಾನೀಪತಿಂ. ಚಿಂತಾಮಣಿ ಪ್ರಣತಾಂ ನಿಶಾಮಣಿ ಶಿರೋಮಣಿ ಕಪಾಲಿ ಲೋಕಪಾಲಿವಃ ಪಾತು ನಿತ್ಯಂ ಮಹಾಬಲಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂಕರಣಾಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆ ಗೋಕರ್ಣದಲ್ಲಿ ಎಲ್ಲ ದೇವತೆಗಳು ಆ ಜಾಗದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಎಲ್ಲ ದೇವತೆಗಳಿಗೂ ಅದೇ ರೀತಿಯಾಗಿ ಶ್ರುತಿಯನ್ನು ಓದಿ ಅದನ್ನು ದಿವಸ ಅನುಷ್ಠಾನ ಮಾಡುವಂತಹ ಬ್ರಾಹ್ಮಣರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮಸ್ಕರಿಸಿ ವೇದವಿಧಿ ಬ್ರಾಹ್ಮಣೇ ವಸಂತಿ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಅಂಥ ಬ್ರಾಹ್ಮಣರಿಗೂ ಕೂಡ ನಮಸ್ಕರಿಸಿ ಈ ಒಂದು ಎರಡು ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಏನು ಕೇಳಿದ್ರೆ, ಈ ಗೋಕರ್ಣ ಆಡುವಂಥದ್ದು ಗೋಕರ್ಣ ಅಂತ ಹೆಸರು ಮೊದಲನೇದಾಗಿ. ಇದಕ್ಕೆ ಗೋವಿನ ದಿವ್ಯಾಕಾರದಲ್ಲಿ ಉಂಟು ಹೇಳೋದ್ರಿಂದ ಇದಕ್ಕೆ ಗೋಕರ್ಣ ಅಂತ ಹೇಳ್ತಾರಂತೆ. ಅದೇ ರೀತಿಯಾಗಿ ವಿಷ್ಣುವಿನ ಹತ್ರ ಪೃಥ್ವಿ ತನ್ನ ತೊಂದರೆಯನ್ನು ಹೇಳ್ಕೊಳ್ಬೇಕಾದ್ರೆ ಆಕಳ ರೂಪದಲ್ಲಿ ಅಲ್ಲಿ ಹೋಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಗೋಕರ್ಣ ಹೇಳುವಂಥದ್ದು ಅದರ ಬಲಕಿವಿ ಅಂತ ಹೇಳ್ತಾರೆ. ಅದರಿಂದ ಆ ಶ್ರುತಿ ಹೇಳುವಂಥದ್ದು ಈ ಜಾಗದಲ್ಲಿ ವಿಶೇಷ. ಬಲಕಿವಿಯಲ್ಲಿ ಈ ಬ್ರಾಹ್ಮಣರಿಗೆ ಏನಾದ್ರು ಉಪದೇಶ ಮಾಡೋದಿದ್ದರೆ ಅದನ್ನು ಆ ಗಾಯತ್ರಿ ಉಪದೇಶ ಇರಲಿ, ಯಾವುದೇ ಉಪದೇಶ ಇರಲಿ, ಬಲಗವಿಯಲ್ಲಿ ಮಾಡ್ತಾರೆ. ಹಾಗೆ ಆ ಒಂದು ಬಲಗವಿಯಲ್ಲಿ ಎಲ್ಲ ವೇದಗಳು ನೆಲೆಸಿರ್ತವೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರಿಂದ ಆ ಬಲಗವಿ ಹೇಳುವಂಥದ್ದು ಪವಿತ್ರ. ಆದ್ದರಿಂದ ಈ ಗೋಕರ್ಣಕ್ಕೆ ಆಕಳ ಬಲಗವಿ ಅಂತ ಹೇಳ್ತಾರೆ. ಆದ್ದರಿಂದ ಆ ವೇದದ ಒಂದು ಏನುಂಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದೆಲ್ಲ ಇವತ್ತಿನವರೆಗೂ ಈ ಕಲಿಯುಗದಲ್ಲೂ ಕೂಡ ಜಾಗೃತವಾಗಿ ಇದೆ. ಅದೇ ರೀತಿಯಾಗಿ ಶಂಕರಾಚಾರ್ಯರು ಹಿಂದೆ ಬಂದಾವು ಕೂಡ ನೀಲಕಂಠ ಶಾಸ್ತ್ರಿಗಳು ಅಂತ ಅವರಿದ್ದರಂತೆ. ಈ ಜಾಗದಲ್ಲಿ ಅವರು ವಾಗ್ವಾದ ಎಲ್ಲ ಮಾಡಿ ಈ ಜಾಗಕ್ಕೆ 2 ಸತಿಗೆ ಗೋಕರ್ಣಕ್ಕೆ ಶಂಕರಾಚಾರ್ಯರು ಸ್ವತಃ ಬಂದಿದ್ದಾರೆ ಅಂತ ಹಿಂದಿನ ಪುರಾವೆಗಳು ಹೇಳ್ತಾವೆ. ಅದೇ ರೀತಿಯಾಗಿ ಈ ಆತ್ಮಲಿಂಗ ಹೇಳುವಂಥದ್ದು ಈ ಜಾಗದಲ್ಲಿ ವಿಶೇಷವಾಗುಂಟು. ಅದು ಕಿರೀಟಪ್ರಾಯವಾಗಿ ಗೋಕರ್ಣ ಮೊದಲಿಂದು ಅತ್ಯಂತ ಪವಿತ್ರವಾದ ಸ್ಥಾನ. ಹಿಂದೆ ಎಷ್ಟೋ ಜನ ಬಂದು ಆ ಜಾಗದಲ್ಲಿ ಋಷಿಗಳು, ದೇವತೆಗಳು ಎಲ್ಲ ಬಂದು ತಪಸ್ಸು ಮಾಡಿ ಅವರವರು ಸಿದ್ಧಿಯನ್ನು ಪಡೆದು ಹೋಗಿದ್ದಾರೆ ಅಂತ ಆ ಪುರಾಣಾದಿಗಳಲ್ಲಿ ಉಲ್ಲೇಖ ಉಂಟು. ಅದೇ ರೀತಿಯಾಗಿ ಕಿರೀಟಪ್ರಾಯವಾಗಿ ಆ ರಾವಣನಿಂದ ಆತ್ಮಲಿಂಗ ಈ ಜಾಗಕ್ಕೆ ಬಂದಿದೆ. ಹಾಗೆ ಈ ಆತ್ಮಲಿಂಗದ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ಆತ್ಮಲಿಂಗ ಹೇಳುವಂಥದ್ದು ಸ್ವತಃ ಈಶ್ವರ ಏನು ಮಾಡೋಕ್ಕೆ ಪೂಜೆ ಮಾಡುವಂಥ ಲಿಂಗವಂತೆ ಅದು. ಹಾಗಾದರೆ ಅದು ಹೇಗೆ ಹುಟ್ಟಿತು, ಹೇಗೆ ರಚನೆ ಮಾಡ್ದ ಹೇಳುವಂಥದ್ದು ಗೋಕರ್ಣ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದೆ. ಅದೇನು ಕೇಳಿದ್ರೆ, ಅವ ಒಂದು ಜಿಂಕೆಯನ್ನು ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ಅದೇ ರೀತಿಯಾಗಿ ಆಟ ಆಡ್ತಾ ಇದ್ದಂತೆ. ಆಯ್ತು ನೋಡಿ, ಈಶ್ವರನ ಒಂದು ಹತ್ತಿರ ಜಿಂಕೆ ಇರ್ತದೆ, ಕೆಲವು ನೀವು ಫೋಟೋ ನೋಡಿರ್ಬೋದು. ಅದೇ ರೀತಿಯಾಗಿ ಆ ಜಿಂಕೆಯ ಏನು ಕೋಡುಂಟು ಅದನ್ನು ಲಿಂಗಾಕಾರ ಮಾಡಿ ಅದಕ್ಕೆ ಎಲ್ಲ ಚೈತನ್ಯವನ್ನು ತುಂಬಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಕಲೆಯನ್ನು ತುಂಬಿ ಅದನ್ನು ಸ್ವತಃ ಅವನೇ ಪೂಜೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರಾವಣ ಏನು ಮಾಡ್ದ ಕೇಳಿದ್ರೆ, ಅವ ತನ್ನ ತಾಯಿಯ ಒಂದು ತೊಂದರೆ ಏನು ಬಂತು, ಮಳಲಿಂಗ ಮಾಡ್ಕೊಂಡು ನಿಮಗೆಲ್ಲ ಗೊತ್ತುಂಟು. ತಾಯಿ ಮಳಲಿಂಗ ಮಾಡ್ತು. ಏನಾಯಿತು, ಸಮುದ್ರ ಬಂತು, ಅದು ಕೊಚ್ಕೊಂಡು ಹೋಗ್ಬಿಡ್ತು ಆ ಲಿಂಗವನ್ನು. ಆಗ ರಾವಣ, ನಿನಗೆ ಈ ಲಿಂಗ ಯಾಕೆ, ನಾನು ಈಶ್ವರನೇ ಕರ್ಕೊಂಬರ್ತೇನೆ ಅಂತ ಹೇಳಿಕೊಂಡು ಅದೇ ರೀತಿಯಾಗಿ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಅದೇ ರೀತಿಯಾಗಿ ಆ ಕೈಲಾಸ ಪರ್ವತದ ಬುಡಕ್ಕೆ ಕೈ ಹಾಕ್ತಾನೆ. ಅದೇ ರೀತಿಯಾಗಿ ಆಗ ಏನಾಗ್ತದೆ ಕೇಳಿದ್ರೆ,
ಪಾರ್ವತಿ ಏನು ಇದೊಂದು ತೊಂದರೆ ಬಂತಲ್ಲ, ಕೈಲಾಸ ಪರ್ವತ ಅಲುಗಾಡ್ತಾ ಉಂಟು, ಹೀಗೆ ಯಾಕಾಯಿತು ಅಂತ ವಿಚಾರ ಮಾಡ್ತಾಳೆ. ಆಗ ಈಶ್ವರ ಹೇಳ್ತಾನೆ, ಏನು ಹೆದರಬೇಡ, ನನ್ನ ಭಕ್ತ ಬಂದಿದ್ದಾನೆ, ಅವನಿಗೆ ಒಂದು ಕೋರಿಕೆ ಉಂಟು, ಅದ್ರ ಬಗ್ಗಾಗಿ ನನ್ನನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಲಂಕೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡ್ತಿದ್ದಾನೆ. ಅದರಿಂದ ಅವನಿಗೂ ಸಹ ಬುದ್ಧಿ ಕಲಿಸ್ತೇನೆ ಈಗ ನೋಡು ಅಂತ ಇದನ್ನು ಭೂಮಿಯನ್ನು ಅಲ್ಲಿ ಕೈಲಾಸ ಪರ್ವತವನ್ನು ಬಲಗಾಲಿಂದ ಅಕ್ಸಿಬಿಡ್ತಾನಂತೆ. ಆಗ ಅವನಿಗೆ ಕೈ ಹೇಳುವಂಥದ್ದು ಒಳ್ಳೆ ಸಿಲುಕಿಕೊಂಡಿತು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸಿಲುಕಿಕೊಂಡು ಅವ ಆಗ ರೋಧಿಸ್ತಾನೆ, ಶಿವ ನನ್ನನ್ನು ಕಾಪಾಡು, ನಾನೇನು ಮಣ್ಣು ಧೈರ್ಯದಿಂದ ಈ ರೀತಿ ಮಾಡಲಿಕ್ಕೆ ಹೊಂಟೆ, ಆದ್ದರಿಂದ ನನ್ನನ್ನು ಕಾಪಾಡು ಅಂತ ಅವ ಬೇಡ್ಕೊಳ್ತಾನೆ. ಅದೇ ರೀತಿಯಾಗಿ ಮುಂದೆ ಅವ ಏನು ಮಾಡ್ತಾರೆ ಕೇಳಿದ್ರೆ, ತನ್ನ ತಪ್ಪಾಯಿತು ಅಂತ ಈಶ್ವರನಿಗೆ ನಮಸ್ಕಾರ ಮಾಡಿ ಅಲ್ಲಿ ಈಶ್ವರ ಪಾರ್ವತಿ ಇದ್ದದ್ದನ್ನು ನೋಡಿ ಮುಂದೆ ಏನು ಮಾಡ್ತಾನೆ ಕೇಳಿದ್ರೆ, ಪಾರ್ವತಿಯ ಮೋಹಕ್ಕೆ ಬಿದ್ದುಬಿಡ್ತಾನೆ ಅನ್ನಿಸ್ತದೆ. ಅಲ್ಲಿ ಏನಾಯಿತು ಕೇಳಿದ್ರೆ, ಆ ಪಾರ್ವತಿಯನ್ನೇ ನಂಗೆ ಕೊಡು ಅಂತ ಹೇಳ್ಬಿಡ್ತಾನೆ ಅಲ್ಲಿ. ಆಗ ಈಶ್ವರ ನನ್ನ ಭಕ್ತ ಅಲ್ಲ, ಏನು ಮಾಡ್ತಾನೆ ಮಗ ಎಷ್ಟಂದ್ರು ಕರ್ಕೊಂಡು ಹೋಗಲಿ ಅಂತ ಕರ್ಕೊಂಡು ಹೋಗೋ ಪಾರ್ವತಿಯನ್ನು ಅಂತ ಹೇಳ್ಬಿಡ್ತಾನೆ. ಆಗ ಪಾರ್ವತಿಗೆ ಒಂದು ಕಂಡೀಷನ್ ಹಾಕ್ತಾಳೆ. ಅದೇನು ಕೇಳಿದ್ರೆ, ಹಿಂತಿರುಗಿ ನೋಡಬಾರ್ದು, ನಾ ಬರ್ತೇನೆ ನಿಮ್ಮ ಲಂಕೆಗೆ ಅಂತ ಹೇಳ್ತಾಳೆ. ಆಗ ರಾವಣ ಹಾಗೆ ಮುಂದೆ ಬರ್ತಾ ಇರ್ತಾನೆ. ಬರ್ತಾ ಇದ್ದಾಗ ಏನಾಯಿತು ಕೇಳಿದ್ರೆ, ಈ ಗೋಕರ್ಣ ಹತ್ರ ಬಂದಾಗ ಏನಾಯಿತು ಕೇಳಿದ್ರೆ ನಾರದ ಬರ್ತಾನೆ. ಓಹೋ, ಇದು ಹೆಚ್ಚು ಕಮ್ಮಿ ಆಯಿತು, ಈಶ್ವರನ ಹತ್ರ ಪಾರ್ವತಿ ಇಲ್ಲದೇ ಇದ್ದರೆ ಈ ಸೃಷ್ಟಿ ನಡೆಯುವುದು ಹೇಗೆ, ಆದ್ದರಿಂದ ಶಿವಶಕ್ತಿಯಾಗುತ್ತೋ ಎದೆ ಹೋತ ಪ್ರಭು ಹೋಯ್ತು ಅಂತ, ಆದ್ದರಿಂದ ಅಂಥ ಒಂದು ಶಕ್ತಿ ಸಂತಿ ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಆ ಶಕ್ತಿ ಅಲ್ಲೇ ಜಾಗದಲ್ಲೇ ಇರಬೇಕು ಕೈಲಾಸದಲ್ಲಿ ಅಂತ ವಿಚಾರ ಮಾಡಿ, ಅದೇ ರೀತಿಯಾಗಿ ಆ ನಾರದ ಏನು ಮಾಡ್ತಾನೆ, ಅವನನ್ನು ಮರಳು ಮಾಡ್ತಾನೆ ರಾವಣನನ್ನು. ಹಾಗೆ ಯಾಕೋ ಇದು ಸಂಶಯ ಕಾಣ್ತದೆ. ಯಾಕೆ ಅಂದರೆ ಈ ಪಾರ್ವತಿ ಹೇಳುವಂಥ ಈಶ್ವರನ ಅರ್ಧಾಂಗಿ, ಅವನನ್ನು ಕೊಡಲಿಕ್ಕೆ ಸಿಕ್ಕಿಲ್ಲ ನಿನ್ನ ಸಂತಿಗೆ ಕಳಿಸ್ಲಿಕ್ಕೆ. ಆದ್ದರಿಂದ ಯಾಕೋ ನನಗೆ ಸಂಶಯ ಬಂದಿದೆ, ನೀ ಹಿಂತಿರುಗಿ ನೋಡು, ನನಗೆ ಯಾಕೋ ಬೇರೆಯನ್ನೇ ಕಾಣ್ತದೆ ಉಂಟು ಅಂತ ಹೇಳ್ತಾನೆ. ಆಗೇನು ಮಾಡ್ತಾನೆ ರಾವಣ, ಅವನಿಗೂ ಹೌದಿರಬೇಕು ಅಂತ ವಿಚಾರ ಮಾಡಿ ಹಿಂದ್ಗಡೆ ನೋಡ್ತಾನೆ. ಹಿಂದ್ಗಡೆ ನೋಡಿದಾಗ ಏನಾಯಿತು ಕಂಡ್ರೆ, ಅವನಿಗೆ ಕಾಳಿ ರೂಪದಲ್ಲಿ ಕಾಣ್ತಾಳೆ. ಅವಳೇ ಭದ್ರಕಾಳಿ ಅಂತ ಹಿಂದಿಂದು ಹೇಳ್ತಿದ್ದಾರೆ. ಅದೇ ರೀತಿ ಅವಳಿಗೆ ಕೋಡೆ ದಾಡೆ ಎಲ್ಲ ಇರ್ತದೆ. ಅದೇ ರೀತಿಯಾಗಿ ಅವಳನ್ನು ನೋಡಿ ಇವನು ಹೆದರ್ತಾನೆ ರಾವಣ. ಕೊನೆಗೆ ಹಂಗಾರೆ ಇದು ಲಂಕೆ ಹೋಗೋದು ಬೇಡ ಅಂತ ಅಲ್ಲೇ ವಿಚಾರ ಮಾಡಿ, ಓಹೋ ನಾನು ಬಂದಿದ್ದ ಕೆಲಸ ಯಾಕೆ ಮತ್ತು ವಿಚಾರ ಮಾಡ್ತಾನಂತೆ. ಕೊನೆಗೆ ಮತ್ತು ಅವನಿಗೆ ಆ ಮೋಹ ಹೋಗಿ ಅವನಿಗೆ ನಿಜ ಬುದ್ಧಿ ಜಾಗೃತ ಆಯಿತು. ಅದೇ ರೀತಿಯಾಗಿ ತಾನು ಹೋಗಿ ಈಶ್ವರನ ಲಿಂಗವನ್ನು ಈಶ್ವರನನ್ನು ಕರ್ಕೊಂಬರ್ಬೇಕು ಅಂತ ವಿಚಾರ ಮಾಡಿ ಮತ್ತೆ ಹಿಂದೆ ಮತ್ತೆ ಕೈಲಾಸಕ್ಕೆ ಹೋಗಿ ಆಗ ಮತ್ತೆ ತಪಸ್ಸು ಮಾಡ್ತಾನೆ. ಆದರೆ ಆ ತಪಸ್ಸಿಗೆ ಈಶ್ವರ ಒಲಿಯುವುದಿಲ್ಲ. ಯಾಕೆಂದರೆ ಇವ ಮೋಹ ಇನ್ನೂ ಉಂಟು ಇವನಿಗೆ, ಆದ್ದರಿಂದ ಅಷ್ಟು ಬೇಗ ಒಲಿಲಿಕ್ಕಿಲ್ಲ ಅಂತ ವಿಚಾರ ಮಾಡಿದಂಗೆ ಕಾಣಿಸ್ತದೆ ಈಶ್ವರ. ಅದೇ ರೀತಿಯಾಗಿ ಆಗೇನು ಮಾಡ್ತಾರೆ ಕೇಳಿದ್ರೆ, ಅವನು ಘೋರವಾದ ತಪಸ್ಸನ್ನು ಮಾಡಿ ತನ್ನ ಒಂದು ಕರುಳನ್ನೇ ಅವನಿಗೆ ಸುಮಾರು 10 ತಲೆ ಅಂತ ಹೇಳ್ತಾರೆ ರಾವಣನಿಗೆ. ಆ ತಲೆಯನ್ನೆಲ್ಲ ಕಡಿದು ಆ ವೀಣೆಯನ್ನು ಮಾಡಿ ಅದರಿಂದ ಕೊನೆಗೆ ಇದನ್ನು ಗಾಯನವನ್ನು ಮಾಡ್ತಾನೆ ಅಂದುಂಟು. ಅದೇ ರೀತಿ ಆ ಸಾಮಗಾನದಿಂದ ಈಶ್ವರ ಸಂತುಷ್ಟ ಆಗ್ತಾನೆ. ಅದೇ ರೀತಿಯಾಗಿ ಆಗ ಭಕ್ತವತ್ಸಲನಾದ ಆ ಸ್ವಾಮಿ ಪ್ರತ್ಯಕ್ಷ ಆಗಿ ಅವನಿಗೆ ಏನು ಬೇಕು ಹಂಗಾರೆ ಕೇಳ್ತಾನೆ. ಹಂಗಾರೆ ನೀನೇ ನನಗೆ ಬರಬೇಕು ಮೊನ್ನೆ ನಮ್ಮ ಇದಕ್ಕೆ ಲಂಕೆಗೆ ಅಂತ ಹೇಳ್ದ. ನಾನು ಬರ್ಲಿಕ್ಕೆ ಆಗೋದಿಲ್ಲ, ಯಾಕೆಂತ ಕೈಲಾಸದ ನನಗೆ ಹೆಸರು, ಆದ್ದರಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ. ನನ್ನ ಪ್ರತಿನಿಧಿ ಇಲ್ಲುಂಟು ಈಶ್ವರ, ಅದೇ ಆತ್ಮಲಿಂಗ ಅಂತ, ಅದಕ್ಕೆ ನಾನು ಎಲ್ಲ ನನ್ನ ಶಕ್ತಿಯನ್ನು ಅದಕ್ಕೆ ತುಂಬಿದ್ದೇನೆ. ಆದ್ದರಿಂದ ಅಂತಹ ಶಕ್ತಿಯನ್ನು ನಿನಗೆ ಕೊಡ್ತಾ ಇದ್ದೇನೆ, ನಾನೇ ಬಂದಂಗೆ. ಆದ್ದರಿಂದ ನೀನು ಇದನ್ನು ತಗೊಂಡು ಹೋಗಿ ನಿಮ್ಮ ತಾಯಿಯವರಿಗೆ ಕೊಡು, ಅವಳು ಪೂಜೆ ಮಾಡಲಿ ಅಂತ ಈಶ್ವರ ಸ್ವತಃ ಆ ಲಿಂಗವನ್ನು ತಾನು ಪೂಜೆ ಮಾಡುವಂಥ ಲಿಂಗವನ್ನೇ ರಾವಣನಿಗೆ ಕೈಗೆ ಒಪ್ಪಿಸ್ತಾನೆ. ಅದೇ ರೀತಿಯಾಗಿ ಅದಕ್ಕೆ ಕಂಡೀಷನ್ ಹಾಕಿರ್ತಾನೆ. ಏನು ಕೇಳಿದ್ರೆ, ಯಾವ ಜಾಗದಲ್ಲಿ ನೀನು ಇದನ್ನು ಇಡ್ತೀಯೋ ಆ ಜಾಗದಲ್ಲಿ ಗಟ್ಟಿಯಾಗ್ತದೆ ಇದು, ಆದ್ದರಿಂದ ಸ್ವಲ್ಪ ಜಾಗೃತವಾಗಿ ತಗೊಂಡು ಹೋಗು ಅಂತ ಒಂದು ಸೂಚನೆ ಕೊಟ್ಟಿರ್ತಾನೆ. ಆದರೆ ರಾವಣ ಇದೇನಾಗ್ತದೆ ಅಂತ ವಿಚಾರ ಮಾಡೋಣ ಏನೋ ಗೊತ್ತಿಲ್ಲ, ಹಾಗೇ ಬರ್ತಾ ಅವಳ್ದ ಲಂಕೆಗೆ ಹೋಗಬೇಕು ಅಂತ ಬರ್ತಾ ಇದ್ದಾಗ ಏನಾಯಿತು ಕೇಳಿದ್ರೆ, ಈ ದೇವತೆಗಳೆಲ್ಲ ಹೆದರಿದ್ರು. ಓಹೋ, ಇದೇನೋ ಹೆಚ್ಚು ಕಮ್ಮಿ ಆಗೋಯಿತು. ಈಶ್ವರನ ಆತ್ಮಲಿಂಗ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಲ್ಲಿ ಅಷ್ಟು ಶಕ್ತಿ ಅದರೊಳಗೆ ಅಡಗಿದೆ. ಅಂಥ ಲಿಂಗವನ್ನು ಇವ ಲಂಕೆಯಲ್ಲಿ ನಮ್ಮ ಪೂಜೆ ಗೀಜೆ ಮಾಡಿದ್ರೆ ಇವಂಗೆ ಮತ್ತೂ ಶಕ್ತಿ ಹೆಚ್ಚಾಗ್ತದೆ ರಾವಣನಿಗೆ ಕೊನೆಗೆ ರಾಮನ ಹತ್ರ ಕೊಲ್ಲಿಕ್ಕೆ ಆಗೋದಿಲ್ಲ, ಅಂಥ ಶಕ್ತಿ ಬಂದುಬಿಡ್ತದೆ ಅಂತ ವಿಚಾರ ಮಾಡಿ
ಆಗ ಅವ್ರು ಏನು ಮಾಡ್ತಾರಂತೆ, ಗಣಪತಿಗೆ ಕಬ್ಬು ಇದು ಕಡುಬು ಎಲ್ಲ ಕೊಟ್ಟು ಅವನಿಗೆ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ. ಹಾಗೆ ಈ ಒಂದು ಕೆಲಸವನ್ನೇ ನೀನು ಸಾಧಿಸಬೇಕು. ಯಾಕೆ ಕೇಳಿದ್ರೆ, ನಿನ್ನ ಸ್ಮರಣೆ ಮಾಡದೆ ಇವ ಈಶ್ವರನ ಹತ್ರ ತಪಸ್ಸು ಮಾಡಿ ಇದನ್ನು ತಗೊಂಬಂದಿದ್ದಾನೆ. ಆದ್ದರಿಂದ ನೀನು ಇವನಿಗೆ ವಿಘ್ನವನ್ನು ಕೊಡಬೇಕು ಅಂತ ವಿಚಾರ ಹೇಳಿ ಅವನನ್ನು ಒಪ್ಪಿಸಿ, ಅದೇ ರೀತಿಯಾಗಿ ಆ ಗಣಪತಿ ಏನು ಮಾಡ್ತಾರೆ ಕೇಳಿದ್ರೆ, ಆಯಿತು ತಥಾಸ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಇದು ಬ್ರಹ್ಮಚಾರಿ ರೂಪದಲ್ಲಿ ಆಯಾ ಗೋಕರ್ಣಕ್ಕೆ ಬರ್ತಾನೆ. ಅದೇ ರೀತಿಯಾಗಿ ಆ ಆಕಳನ್ನು ಕಾಯಲುವಂಥ ಒಂದು ಇದರಲ್ಲಿ ಇರ್ತಾನೆ. ಅದೇ ರೀತಿಯಾಗಿ ವಟುರೂಪಿಯಾಗಿದ್ದು ಆಕಳು ಕಾಯ್ತಾ ಇರ್ತಾನೆ. ಆಗ ರಾವಣ ಆ ಜಾಗಕ್ಕೆ ಬಂದ ಕೂಡ ಏನು ಮಾಡ್ತಾ ಕೇಳಿದ್ರೆ, ವಿಷ್ಣು ತನ್ನ ಮಾಯೆಯಿಂದ ಎಲ್ಲ ದೇವತೆಗಳು ಅವನಿಗೂ ಹೇಳಿರ್ತಾರೆ, ವಿಷ್ಣುಗೂ ಏನಾರು ಇದಕ್ಕೆ ನೀನು ಪರಿಹಾರ ಕಂಡುಹಿಡಿ ಅಂತ. ಅವನೇನು ಮಾಡ್ತಾರೆ ಕೇಳಿದ್ರೆ, ಚಕ್ರವನ್ನು ಆ ಸೂರ್ಯನಿಗೆ ಹಿಡಿದು ಅದೇ ರೀತಿಯಾಗಿ ಸಂಜೆ ಆಗುವಂತೆ ಮಾಡಿಬಿಡ್ತಾನೆ. ಆ ಟೈಮಿಗೆ ಓಹೋ ಸಂಜೆ ಆಯ್ತಲ್ಲ, ಹೇಗೆ ಬೇಗ ಸಂಜೆ ಆಗೋಯ್ತು ಇವತ್ತು, ನಾನು ಸಂಧ್ಯಾನೆ ಮಾಡಬೇಕು, ಇನ್ನೂ ಲಂಕೆ ಬರಲಿಲ್ಲ ಹೇಳಿ ವಿಚಾರ ಮಾಡಿ ಹಾಗೇನು ಮಾಡ್ತಾನೆ ಕೇಳಿದ್ರೆ, ಓಹೋ ಇಲ್ಲಿ ಯಾರು ಇದ್ದರೆ ಅವರು ಹಿಡ್ಕೊಳ್ತಾರೆ, ನಾವೊಂದು ಸರ್ತಿಗೆ ಸಂಧ್ಯಾನೆ ಮಾಡಿ ಬರ್ತಿದ್ದೆ ಹೇಳಿ ವಿಚಾರ ಮಾಡಿ ಆಚೀಚೆಗೆ ನೋಡಿದಾಗ ಆ ವಟುರೂಪಿಯಾದ ಗಣಪತಿ ಆ ಜಾಗದಲ್ಲಿರ್ತಾನೆ. ಅದೇ ರೀತಿ ಅವನಿಗೆ ಆ ಲಿಂಗವನ್ನು ವಹಿಸ್ತಾನೆ. ಆಗ ಬ್ರಹ್ಮಚಾರಿ ಹೇಳ್ತಾನೆ, ಹಾಗಾಗಿ ನೋಡೋ ನನಗೆ ರಾಶಿ ಭಾರ, ನಾನು ಸಣ್ಣ ವಟು, ನನ್ನ ಹತ್ರ ಭಾರ ಆಗ್ತದೆ, ಈ ಇದು ಭಾರ ಉಂಟು ರಾಶಿಯ, ಕೊನೆಗೆ ಮತ್ತೂ ಭಾರ ಆಗಿಬಿಟ್ರೆ ನನ್ನ ಹತ್ರ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು 3 ಸತಿ ನಿನ್ನ ಕರಿತೇನೆ, ನೀ ಬಂದರೆ ಆಯಿತು, ಇಲ್ಲದಿದ್ದರೆ ನಾನು ಕೆಳಗಿಡ್ತೇನೆ ಅಂತ ಒಂದು ಕಂಡೀಷನ್ ಹಾಕಿ ಅದೇ ರೀತಿಯಾಗಿ ಒಪ್ಕೊಳ್ತಾನೆ. ರಾವಣನಿಂದ ಆ ಒಂದು ಇದನ್ನು ತಗೊಳ್ತಾನೆ, ಲಿಂಗವನ್ನು. ಅದೇ ರೀತಿಯಾಗಿ ಇವನೇನು ಮಾಡ್ತಾನೆ ಕೇಳಿದ್ರೆ, ಅಲ್ಲೇ ಸಮುದ್ರ ಹರಿತಿರ್ತದೆ, ಅಲ್ಲಿ ಹೋಗಿ ಸಮುದ್ರ ಸಂಧ್ಯಾವನ್ನೇ ಮಾಡಬೇಕು ಅಂತ ಅರ್ಘ್ಯ ಎಲ್ಲ ಬಿಟ್ಟು ಅದೇ ರೀತಿಯಾಗಿ ಅವ ತನ್ನ ಸಂಧ್ಯಾವಂದನೆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಗ ಈ ವಟುರೂಪಿಯಾದ ಇದು ಗಣೇಶ ಏನು ಮಾಡ್ತಾನೆ ಕೇಳಿದ್ರೆ, ಆ ಈಶ್ವರನ ಆಲ್ಟೋ ಏನೂ ಗೊತ್ತಾಗೋದಿಲ್ಲ, ಅದೇನೇ ಇದ್ದರೂ ಅದು ಭಾರ ಆಗೋಯ್ತಂತೆ ಅವನಿಗೆ, ಗಣಪತಿಗೂ ಅವನ ಹತ್ರ ಇಟ್ಕೊಳ್ಳಿಕ್ಕಾಗಲಿಲ್ಲ. ಆಗ ಏನು ಮಾಡ್ತಾನೆ ಕೇಳಿದ್ರೆ, ಓಹೋ ರಾವಣ ಬೇಗ ಬಾ, ಈಗ ನಾನು ಇಲ್ಲದಿದ್ದರೆ ಇಟ್ಬಿಡ್ತೇನೆ, ನನಗೆ ರಾಶಿ ಭಾರ ಆಗ್ತಾ ಉಂಟು ಈ ಈಶ್ವರಲಿಂಗ ಅಂತ ಹೇಳ್ತಾನೆ. ಆಗ ಆ 3 ಸತಿ ಕರ್ತಾನೆ, ರಾವಣ 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 ಅಂತ. ಆದರೂ ಇವ ಬರುವುದಿಲ್ಲ. 1 ಅರ್ಘ್ಯ ಬಿಡ್ತಾನೆ, 2 ಅರ್ಘ್ಯ ಬಿಡ್ತಾನೆ, 3 ಅರ್ಘ್ಯ ಬಿಟ್ಟೇ ಮುಗಿಸಿಲ್ಲ. ಹಿಂಗೆಲ್ಲ ಮಾಡಿ ಜಪ ಎಲ್ಲ ಮಾಡಬೇಕಲ್ಲ, ಅಷ್ಟಕ್ಕೆ ಟೈಮ್ ಆಗಿಬಿಡ್ತದೆ. ಆಗೇನು ಮಾಡ್ತಾನೆ ಕೇಳಿದ್ರೆ, ಆ ಗಣಪತಿ ಆ ಜಾಗದಲ್ಲಿ ಲಿಂಗ ಇಟ್ಟು ಕೈ ಮುಕ್ಕೊಂಡು ಕೂತ್ಬಿಡ್ತಾನೆ. ಆಗೇನಾಯಿತು ಕೇಳಿದ್ರೆ, ಅವನಿಗೆ ಗೊತ್ತಿಲ್ಲ ಅದು ಅಲ್ಲೇ ಗಟ್ಟಿ ಆಗ್ತದೆ ಅಂತ. ಆ ಗಣಪತಿ ಅಲ್ಲಿ ಇಟ್ಟತ್ತೆ ಅಲ್ಲೇ ಅದು ಭೂಮಿ ಒಳಗೆ ಹೋಯಿತು ಅಂತ ಹೇಳ್ತಾರೆ. ಆಗಿದ್ದಾಗ ಅದೇ ರೀತಿಯಾಗಿ ಆಗ ಅಲ್ಲಿ ಗಟ್ಟಿಯಾಗೋಯಿತು ಆ ಲಿಂಗ. ಅದೇ ರೀತಿಯಾಗಿ ಆಗ ರಾವಣ ಸಂಧ್ಯಾವಂದನೆ ಮುಗಿಸಿ ಬಂದು ನೋಡ್ತಾನೆ, ಓಹೋ ಇಲ್ಲಿ ಲಿಂಗ ಇಟ್ಬಿಟ್ಟಿದ್ದಾನೆ, ಅಲ್ಲೇ ಗಟ್ಟಿಯಾಗಿಬಿಟ್ಟಿದೆ, ಯೋಚಿಸ್ಬೇಕು ಅಂತ ವಿಚಾರ ಮಾಡ್ತಾನೆ. ಆದರೆ ಏನು ಮಾಡೋ ಅದನ್ನು ಎತ್ತಲಿಕ್ಕಾಗೋದಿಲ್ಲ. ಆಗೇನು ಮಾಡ್ತಾನೆ, ತಿರ್ಸ್ತಾನೆ ಅಂತ ಸ್ವಲ್ಪ. ಅದೇ ರೀತಿಯಾಗಿ ಇವು ಆತ್ಮಲಿಂಗ ಸ್ವಲ್ಪ ವಾರಿಯಾಗಿ ಉಂಟು, ಅದನ್ನು ಅದರ ಏನು ಕರಂಡಕ ಉಂಟು, ಆಮೇಲೆ ಅದನ್ನು ಭದ್ರವಾಗಿ ಕೊಟ್ಟಿದ್ದ ಈಶ್ವರ. ಕರಂಡಕ ಗಿರಂಡಕ ಬೇಕಾ ದಾರ ಎಲ್ಲ ಸುತ್ತಿ ಕೊಟ್ಟಿದ್ದ, ಅದೇ ವಸ್ತ್ರ ಎಲ್ಲ ಇತ್ತು. ಅದನ್ನೆಲ್ಲ ಒಂದೊಂದು ದಿಕ್ಕಿಗೆ ಒಗೆತಾನೆ ಅಂತ ಉಂಟು. ಆ ಕರಂಡಕ ಒಗದಲ್ಲಿ ಸಜ್ಜೇಶ್ವರ, ಅದೇ ರೀತಿಯಾಗಿ ಈ ದಾರ ಒಗದಲ್ಲಿ ಧಾರೇಶ್ವರ, ಅದೇ ರೀತಿಯಾಗಿ ಈ ವಸ್ತ್ರ ಒಗದಲ್ಲಿ ಮುರುಡೇಶ್ವರ, ಹೀಗೆ ಗುಣವಂತೇಶ್ವರ. ಆ ಒಂದು ಇದನ್ನು ಮೇಲಿನ ಕರ್ನಾಟಕದ ಭಾಗ 2 ಭಾಗ ಇರ್ತದಲ್ಲ, ಒಂದು ಭಾಗ ಈ ಕಡೆ ಹೋಯಿತು, ಒಂದು ಭಾಗ ಆ ಕಡೆ ಹೋಯಿತು. ಕಾರವಾರದವರೆಗೂ ಅದರದ ವ್ಯಾಪ್ತಿ ಉಂಟು, ಈ ಕಡೆ ಹೊನ್ನಾವರದ ಆ ಕಡೆವರೆಗೂ ವ್ಯಾಪ್ತಿ ಉಂಟು. ಹೀಗಾಗಿ ಆ ರಾವಣನ ಶಕ್ತಿ ಯಾವ ರೀತಿ ಉಂಟು ಅಂತ ನಮ್ಗೆ ಗೊತ್ತಾಗ್ತದೆ. ಇಲ್ಲಿಂದ ಒಗೆದಿದ್ದು ಅಲ್ಲಿವರೆಗೆ ಹೋಗ್ಬಿತ್ತು ಅಂತಾಯಿತು. ಆದ್ದರಿಂದ ಅಲ್ಲೆಲ್ಲ ಏನು ಕೇಳಿದ್ರೆ ಲಿಂಗೋದ್ಭವ ಆಗೋಯಿತು. ಅದರ ಮಹಾತ್ಮೆಯಿಂದ, ಆತ್ಮಲಿಂಗದ ಸಾನ್ನಿಧ್ಯದ ಮಹಾತ್ಮೆಯಿಂದ ಅದೆಲ್ಲ ಲಿಂಗ ಆಗೋಯಿತು. ಅದಕ್ಕೂ ಅಂಥ ಶಕ್ತಿಯ ಏನು ಹೇಳ್ತಾರಲ್ಲ, ಗಂಧದ ಸಂತಿಗೆ ಇದ್ದದ್ದು ಅದು ಗಂಧದ ಪ್ರಮಾಣವನ್ನು ಹೊಂದ್ತದೆ ಅಂತ. ಹಾಗೆ ಈ ಆತ್ಮಲಿಂಗದ ಸಂತಿಗೆ ಇದ್ದಂಥ ಆ ಒಂದು ವಸ್ತು ಎಲ್ಲವೂ ಕೂಡ ಅದೆಲ್ಲ ಆ ದೇವಸ್ವರೂಪವನ್ನು ಹೊಂತು. ಅದೇ ರೀತಿಯಾಗಿ ಈಗೂ ಅದಕ್ಕೆ ಪಂಚಕ್ಷೇತ್ರ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೇನಾಯಿತು ಕೇಳಿದ್ರೆ, ರಾವಣನ ಸಿಟ್ಟು ಬಂತು, ಇವನ ಈ ರೀತಿ ಮಾಡಿಬಿಟ್ಟ, ನನ್ನ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ ಹೇಳಿ ಆಗ ಆ ಗಣಪತಿ ಹೊಡೆಬೇಕು ಅಂತ ಹೋಗ್ತಾನಂತೆ. ಹಾಗೆ 2 ಹೆಜ್ಜೆ ಆಚೆಗಿಟ್ಟು ಗಣಪತಿ ತನ್ನ ನಿಜ ರೂಪವನ್ನು ಕಾಣಿಸ್ತಾನೆ ಅಂತುಂಟು. ಅಷ್ಟರೊಳಗೆ ಒಂದು ಗುದ್ದನ್ನು ಕೊಟ್ಟಿರ್ತಾನೆ. ಹೀಗಾಗಿ ಈಗೂ ಆ ಗಣಪತಿಯ ತಲೆ ಮೇಲೆ ಒಂದು ರಂಧ್ರ ಕಾಣ್ತದೆ ನಮಗೆ. ಅದೇ ರೀತಿಯಾಗಿ ಕಾಲು ಸಣ್ಣ, ಹೊಟ್ಟೆ ದೊಡ್ಡ, ಈ ರೀತಿ ಆ ಗಣಪತಿಯ ಸ್ವರೂಪ
ನೋಡಲಿಕ್ಕೆ ಒಂದೊಮ್ಮೆ ಮನಸ್ಸಿಗೆ ವಿಚಾರ ಮಾಡಿದ್ರೆ ಬೇಜಾರಾಗ್ತದೆ. ಆದರೆ ಅದು ನೋಡಲಿಕ್ಕೆ ಒಂದೊಮ್ಮೆ ಅದು ಒಂದು ರೂಪ, ವಕ್ರತುಂಡ ಮಹಾಕಾಯ ಅಂತ ಹೇಳ್ತಾರೆ. ಅವನಿಗೆ ಅದೇ ರೂಪದಲ್ಲಿ ಅಲ್ಲಿ ಕಾಣ್ತಾನೆ. ಆದ್ದರಿಂದ ಅದಕ್ಕೆ ಆ ಗಣಪತಿ ಪ್ರಾದುರ್ಭಾವ ಅಂತ ಹೆಸರುಂಟು ಆ ಜಾಗಕ್ಕೆ. ಯಾವುದೇ ಜಾಗದಲ್ಲಿ ಗಣಪತಿ ಬಂದು ನಮ್ಮದು ಕಾಣುವುದಿಲ್ಲ ಇತಿಹಾಸದಲ್ಲಿ. ಆ ಜಾಗದಲ್ಲಿ ಮಾತ್ರ ಸ್ವತಃ ಗಣಪತಿ ಬಂದು ಅಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಈಗೂ ಅದೇ ರೀತಿಯಾಗಿ ಆ ದೇವರಿಗೆ ಎಲ್ಲ ಕಡುಬು ಸೇವೆ, ಬೇರೆ ಬೇರೆ ಸೇವೆ ಮಾಡೋದರಿಂದ ಅವರ ಇಚ್ಛಿತಾರ್ಥ ಎಲ್ಲ ಈಡೇರ್ತದೆ ಅಂತ ಹೇಳ್ತಾರೆ. ಈ ಆತ್ಮಲಿಂಗವಾಗಿ ಅದಕ್ಕೆ ಸಾರ್ವಭೌಮ ಅಂತ ಹೇಳ್ತಾರೆ ಆತ್ಮಲಿಂಗಕ್ಕೆ ಅಂತ. ಯಾಕೆ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ಜ್ಯೋತಿರ್ಲಿಂಗ ರಾಶಿ ಉಂಟು, 12 ಉಂಟು. ಆದರೆ ಆತ್ಮಲಿಂಗ ಅಂತೂ ಈ ಜಗತ್ತಿಗೆ ಒಂದೇ ಉಂಟು. ಆದ್ದರಿಂದ ಅದರಲ್ಲಿ ಎಲ್ಲ ತತ್ವ ಉಂಟು ಅನ್ನಿಸ್ತದೆ. ಅದರಲ್ಲಿ ಶಿವಪುರಾಣದಲ್ಲಿ ಅದರ ಬಗ್ಗಾಗಿ ರಾಶಿ ವ್ಯಾಖ್ಯಾನ ಹೇಳಿದ್ದಾರೆ. ಅದರಲ್ಲಿ 2 ಅಧ್ಯಾಯ ಅದರ ಬಗ್ಗೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಗುರುಚರಿತ್ರೆಯಲ್ಲೂ ಗೋಕರ್ಣದ ಬಗ್ಗೆ ಹೇಳಿದ್ದಾರೆ. ಯಾವುದೇ ನಿಮ್ಮ ಪುರಾಣ ತಗೊಂಡಿದ್ರೂ ಕೂಡ ಆ ಗೋಕರ್ಣದ ಒಂದು ವಿಷಯ ಅದರಲ್ಲಿ ಬಂದಿರ್ತದೆ ಎಂದು. ಆಮೇಲೂ ಕೂಡ ರಾವಣ ಅಲ್ಲಿ ಬಂದು ತಪಸ್ಸು ಮಾಡಿದ್ದಾನೆ ಅಂತ ಉಂಟು. ಅವನ ಒಂದು ಸಿದ್ಧಿಗಾಗಿ ಈ ವಿಮಾನ ಆಮೇಲೆ ಲಂಕ ಎಲ್ಲ ಅವನಿಗೆ ಅದರಿಂದ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲೇ ಹತ್ತಿರ ರಾವಣೇಶ್ವರ ಅಂತೂ ಒಂದು ಲಿಂಗ ಉಂಟು. ಅಲ್ಲಿ ಬಂದು ಪೂಜೆ ಮಾಡಿ ತಪಸ್ಸು ಮಾಡಿದ್ದಾನೆ ಹಿಂದುವ. ಅದೇ ರೀತಿ ಈ ಕಡೆ ಬಲಗಡೆ ಗಣಪತಿ ಬಲಗಡೆ ಕುಬೇರೇಶ್ವರ ಅಂತ ಉಂಟು. ಕುಬೇರ ಅವನಿಗೆ ತಮ್ಮ, ಅವನು ಕೂಡ ಅಲ್ಲಿ ತಪಸ್ಸು ಮಾಡಿ ಅವನು ಅಲಕ ನಗರ ಅಂತ ಅದನ್ನು ಈಶ್ವರನಿಂದ ಪಡೆತಾನೆ. ಅಲ್ಲಿ ರಾಕ್ಷಸರು ಕೂಡ ಹೋಗ್ಲಿಕ್ಕಾಗೋದಿಲ್ಲಂತೆ. ಯಾರು ಕೂಡ ಅಭೇದ್ಯವಾದ ಒಂದು ನಗರವನ್ನು ನಿರ್ಮಾಣ ಮಾಡಿ ಈಶ್ವರ ಅವನಿಗೆ ಕೊಟ್ಟಿದ್ದಾನೆ, ಯಾರಿಗೆ ಕುಬೇರನಿಗೆ. ಹೀಗೆ ಆ ಗೋಕರ್ಣದಲ್ಲಿ ಎಷ್ಟೋ ಮಂದಿ ಸಿದ್ಧಿಯಲ್ಲಿ ಅಗಸ್ತ್ಯ, ಅದೇ ರೀತಿಯಾಗಿ ವಿಶ್ವಾಮಿತ್ರ, ಬೇರೆ ಬೇರೆ ಋಷಿಗಳೆಲ್ಲ ತಪಸ್ಸು ಮಾಡೋ ಜಾಗ ಈಗೂ ಉಂಟು. ಅದೇ ರೀತಿಯಾಗಿ ಈಗೂ ಕೂಡ ಎಷ್ಟೋ ಜನ ತಪಸ್ಸು ಮಾಡಿ ತಮ್ಮ ಸಿದ್ಧಿಯನ್ನು ಹೊಂದ್ತಾ ಇದ್ದಾರೆ. ಆಂಧ್ರ ಆ ಕಡೆಯಿಂದೆಲ್ಲ ಬರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಬೇರೆ ಬೇರೆ ಅಮೇರಿಕಾ ಮತ್ತು ಬೇರೆ ಬೇರೆ ಕಂಟ್ರಿಗಿಂದು ಕೂಡ ಬಂದು ಅಲ್ಲಿ ತಮ್ಮ ಯೋಗವನ್ನು ಮತ್ತು ಅದೇ ತಪಸ್ಸನ್ನು ಕೂಡ ಆಚರಿಸ್ತಾ ಇರ್ತಾರೆ. ನಮಗೆ ಕಲ್ಪನೆ ಬರುವುದಿಲ್ಲ. ಎಷ್ಟೋ ಮಂದಿ ಬೇರೆ ದೇಶದವ್ರು ಹೇಳ್ತಾರಂತೆ, ಈ ಜಾಗದಲ್ಲಿ ಇದ್ದಷ್ಟು ವೈಬ್ರೇಷನ್ನು ಬೇರೆ ಕಡೆಗೆ ಇಲ್ಲ, ಆದ್ದರಿಂದ ಇಲ್ಲಿ ಯಾವುದೇ ಮಾಡಿದ್ರೂ ಕೂಡ ಅದು ಅನಂತ ಫಲ ಅಂತ ನಮಗನ್ನಿಸ್ತದೆ ಅಂತ ಅವರೇ ಹೇಳ್ತಾರಂತೆ, ಬೇರೆ ದೇಶದವರು. ನಮಗಂತೂ ಅದರ ಅನುಭವ ಬೇಕಷ್ಟುಂಟು. ಆದ್ದರಿಂದ ಎಷ್ಟೋ ಮಂದಿ ಕರ್ಮವನ್ನು ಮಾಡಿ ನಮ್ಮೂರಲ್ಲಿ ದೇವಕರ್ಮ, ಅದೇ ರೀತಿ ಪಿತೃಕರ್ಮ ಯಾವುದೇ ಮಾಡಿದ್ರೂ ಕೂಡ ಅದು ಅನಂತ ಫಲವನ್ನು ಕೊಟ್ಟು ಅವರಿಗೆ ಏನೇನೋ ಶ್ರೇಯಸ್ಸು ಬೇಕೋ ಅದನ್ನೆಲ್ಲ ಆ ಭಗವಂತ ಮಹಾಬಲೇಶ್ವರ ಅದೇ ರೀತಿಯಾಗಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಅದಕ್ಕೆ ಭೂಕೈಲಾಸ ಅಂತ ಹೆಸರು. ಆದ್ದರಿಂದ ಅದಕ್ಕೆ ಭೂಕೈಲಾಸ ಅಂತ ಹೆಸರು ಬಂದಿದೆ ಗೋಕರ್ಣಕ್ಕೆ. ಅದೇ ಗೋಶ್ರುತಿ ದೇಶ ಅಂತ ಹೆಸರು. ಅದೇ ರೀತಿಯ ಮುಂದುವರೆದ ಪೀಠ ಶಂಕರಾಚಾರ್ಯರು ಬಂದು ಆ ಜಾಗದಲ್ಲಿ ಇದು ಸ್ವಾಮಿಗಳನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಇಲ್ಲೊಂದು ಜಾಗದಲ್ಲಿ ಗುರು ಪರಂಪರೆ ಬೇಕು ಅಂತ ದೃಷ್ಟಿಯಿಂದ. ಅದೇ ರೀತಿಯಾಗಿ ಇವು ಕೂಡ ರಾಘವೇಶ್ವರ ಭಾರತೀಯ ಸ್ವಾಮಿಗಳು ಆ ಜಾಗದಲ್ಲಿದ್ದು ಅದೇ ರೀತಿಯಾಗಿ ಅಲ್ಲಿ ವಿಶ್ವವಿದ್ಯಾಲಯ ಎಲ್ಲ ಮಾಡಿದ್ದಾರೆ. ಇವತ್ತು ಕೂಡ ಅದು ಜಾಗೃತವಾಗಿ ನಡೀತಾ ಉಂಟು. ಆದ್ದರಿಂದ ಇದೇ ರೀತಿ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಅವರವರ ಶ್ರೇಯಸ್ಸನ್ನು ಹೊಂದಬೇಕು. ಅದೇ ರೀತಿಯಾಗಿ ಎಲ್ಲ ಕೂಡ ಆ ಕ್ಷೇತ್ರದ ಅಭಿವೃದ್ಧಿಗೆ ಕಾಶಿಯಲ್ಲಿ ಮೋದಿ ಯಾವ ರೀತಿ ಅಭಿವೃದ್ಧಿ ಮಾಡಿದಾನೋ ಹಾಗೆ ಇಲ್ಲೂ ಆಗಬೇಕು ಅಂತ ನಮ್ಮ ಆಶಯ ಉಂಟು. ಆದ್ದರಿಂದ ಆ ರೀತಿ ಆಗಲಿಂದ ಆಶಿಸೋಣ, ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ನಾನು ಹೇಳಿ ನನ್ನ ಮಾತನ್ನು ಆ ಭಗವಂತನಿಗೆ ಅರ್ಪಿಸ್ತೇನೆ. ಶುಭಾರ್ಪಣಮಸ್ತು. ಹರೇ ಕೃಷ್ಣ. ಎಲ್ಲ ಸದ್ಭಕ್ತರಿಗೂ ನಮಸ್ಕಾರ. ಈ ಒಂದು ವಿಡಿಯೋವನ್ನು ನನ್ನ ಅಣ್ಣನವರಾದ ರಾಮಚಂದ್ರ ಹೊಸ್ಮನೆಯವರು ಅತ್ಯಂತ ಸೊಗಸಾಗಿ ನಿಮಗೆ ನಮ್ಮ ಹುಟ್ಟೂರಾದ ಶ್ರೀ ಕ್ಷೇತ್ರ ಗೋಕರ್ಣದ ಬಗ್ಗೆ ವಿವರಿಸಿದ್ದಾರೆ. ಇನ್ನೂ ಹೆಚ್ಚಿನ ವಿವರವನ್ನು ನಾವು ತಿಳಿಯೋಣ. ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಮಹಾಬಲೇಶ್ವರನಿದ್ದಾನೆ. ಹಾಗಾಗಿ ಆ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಭೇಟಿಯಾಗಿ ಅಲ್ಲಿಯೂ ಸಹ ಆ ಮಹಾಬಲೇಶ್ವರನ ಸಾನ್ನಿಧ್ಯದ ಒಂದು ಮಹತ್ವವನ್ನು ತಿಳಿದು ನಾವು ಅರ್ಚಿಸಿದಾಗ ಆ ಒಂದು ಪುಣ್ಯದ ಲಾಭ ಅದು ಅತ್ಯಂತ ಖುಷಿಯನ್ನು ತಂದುಕೊಡುವಂಥದ್ದು. ಹಾಗೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಆ ಕ್ಷೇತ್ರದ ಮಹಾತ್ಮೆಯನ್ನು ತಿಳಿದು ಅಲ್ಲಿ ಅರ್ಚಿಸಿದಾಗ, ಪೂಜಿಸಿದಾಗ, ಹೋದಾಗ
ನಮಗೆ ಆ ಒಂದು ಸಂತೋಷವೇ ಬೇರೆ. ಹಾಗಾಗಿ ಅಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟ ನಮ್ಮ ಅಣ್ಣರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಅವರಿಗೆ ನೋಡಿ ಮತ್ತು ಆ ಕ್ಷೇತ್ರದ ಬಗ್ಗೆ ಅದರ ಅಭಿವೃದ್ಧಿ ಆಗಬೇಕು ಅನ್ನುವ ಎಷ್ಟು ಹಂಬಲ ಇದೆ. ಹೀಗಾಗಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತಾ ಶಿಶುವಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.